ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಆರೋಪ ಹೊತ್ಕೊಂಡಿದ್ದಾರಲ್ಲ, ಇದರಲ್ಲಿ ಪ್ರದೋಷ್ ಮಾಫಿ ಸಾಕ್ಷಿ ಆದೇಶ ಮಧ್ಯಾಹ್ನ 3 ಗಂಟೆಗೆ ಪ್ರಕಟವಾಗುತ್ತೆ. ಪ್ರದೋಷನನ್ನು ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಿ ಆತನ ಹೇಳಿಕೆಯನ್ನು ತೆಗೆದುಕೊಳ್ಳಬಹುದೇ ತೆಗೆದುಕೊಳ್ಳಬಾರದೆ ಅನ್ನೋ ವಿಚಾರ ಇದೆಯಲ್ಲ, ಇದರ ಆದೇಶ ಮಧ್ಯಾಹ್ನ 3 ಗಂಟೆಗೆ ಬರುತ್ತೆ. ಜೈಲು ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ವರದಿ ಪರಿಶೀಲನೆ ಹಿನ್ನೆಲೆಯಲ್ಲಿ ವರದಿಯನ್ನು ಪರಿಶೀಲನೆ ಮಾಡಿಕೊಂಡು ಆದೇಶ ಮಾಡಲಿರೋದು ಸೆಷನ್ಸ್ ಕೋರ್ಟ್. 59ನೇ CCH ಸೆಷನ್ಸ್ ಕೋರ್ಟ್ನ ಕಡೆಯಿಂದ ಮಧ್ಯಾಹ್ನ 3 ಗಂಟೆಗೆ ಒಂದು ಆದೇಶ ಹೊರಬೀಳಿದೆ. ದರ್ಶನ್ ಮತ್ತು ಗ್ಯಾಂಗ್ನ ವಿಚಾರಣೆ ನಡೆಯುತ್ತೆ. ಸೊ ಕೋರ್ಟ್ ವಿಚಾರಣೆ ಮಾಡಿದೆ ಆಲ್ರೆಡಿ. ಸೆಷನ್ಸ್ ಕೋರ್ಟ್ನಲ್ಲಿ ನಡೆದಿದ್ದಂಥ ವಿಚಾರಣೆ ಅಂದರೆ ಅವ್ರದ್ದೆಲ್ಲ ಒಂದಷ್ಟು ಅಬ್ಜೆಕ್ಷನ್ಸ್ ಇರ್ತವೆ. ನಮ್ಮನ್ನು ಹೇಳಿದೆ ನಮ್ಮ ಸಮ್ಮುಖದಲ್ಲಿ ಹೇಳಿ, ನಮ್ಮ ಜೊತೆ ಕಟಕಟಲ್ಲಿ ನಿಂತ್ಕೊಂಡು ಹೇಳಿ, ನಮ್ಮ ಎದುರುಗಡೆ ನಿಂತ್ಕೊಂಡು ಹೇಳಿ ಪ್ರದೋಷು ನೋಡೋಣ, ಜೊತೆಲೇ ಮಾತಾಡಬೇಕು ನಮಗೆ, ಅಥವಾ ಪ್ರದೋಷ್ ಏನು ಹೇಳಲಿಕ್ಕೆ ಹೊರಟಿದ್ದಾನೆ ನಮ್ಗೆ ಮುಂಚೆನೇ ಗೊತ್ತಾಗಬೇಕು. ಇದೆಲ್ಲ ಇವ್ರದ್ದು ಆಕ್ಷೇಪಣೆಗಳಿತ್ತಲ್ಲ, ನಿಮ್ಮ ಮುಂದೆ ಯಾಕೆ ಹೇಳಬೇಕು, ನಿಮ್ಮ ಕಟಕಟಲ್ಲಿ ಯಾಕೆ ನಿಂತ್ಕೊಳ್ಬೇಕು. ಪ್ರದೋಷು ಅರ್ಜಿ ಹಾಕ್ಕೊಂಡಿದ್ದಿದ್ದು ಅದಕ್ಕೆ ಏನಂತ, ನಾನು ದೂರ ಇರ್ತೀನಿ, ನನಗೆ ಇವ್ರು ಬ್ಯಾರಕಲ್ಲಿ ಬೇಡ, ನನಗೆ ಜೀವ ಭಯ ಇದೆ, ನಾನು ಬೇರೆ ಕಡೆ ಇರ್ತೀನಿ, ನಾನು ಹೇಳಿಕೆ ಕೊಡ್ತೀನಿ, ನಾನು ಸ್ವಇಚ್ಛೆಯಿಂದ ಕೊಡ್ತಾ ಇದ್ದೀನಿ, ನನಗೆ ಯಾರೂ ಇದರಲ್ಲಿ ಒತ್ತಾಯ ಮಾಡಿಲ್ಲ. ಇದು ಪ್ರದೋಷನ ವರ್ಷನ್. ಇದೀಗ ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ದರ್ಶನ್ ಹಾಜರಾಗಿದ್ದು ಪವಿತ್ರ ಗೌಡ ಸೇರಿದಂತೆ 7 ಆರೋಪಿಗಳಿದ್ದರು. ಪ್ರದೋಷ್ ನಡವಳಿಕೆಯ ಕುರಿತು ಜೈಲು ಅಧಿಕಾರಿಗಳಿಂದ ವರದಿ ಸಲ್ಲಿಕೆಯಾಗಿದೆ. ಅಂದರೆ ಈ ಮನುಷ್ಯನಿಗೇನಾದರೂ ಸಮಸ್ಯೆ ಆಗಿದೆಯಾ, ಒತ್ತಡದಲ್ಲಿದ್ದಾನ ಈ ವ್ಯಕ್ತಿ, ಯಾರಾದರೂ ಥ್ರೆಟ್ ಮಾಡ್ತಾ ಇದ್ದಾರಾ, ದಿನನಿತ್ಯ ಆತನ ನಡವಳಿಕೆ ಹೇಗಿದೆ, ಇವೆಲ್ಲವನ್ನು ಕೂಡ ಏನು ಮಾಡ್ತಾರೆ, ಕೋರ್ಟ್ಗೆ ಆ ವರದಿ ಸಲ್ಲಿಕೆ ಮಾಡ್ತಾರೆ. ಇಲ್ಲಪ್ಪ ಈಸ್ ಓಕೆ, ನಾರ್ಮಲ್ ಆಗಿದ್ದಾನೆ, ಏನೋ ಒತ್ತಡ ಇದೆ ಅಥವಾ ಮಾನಸಿಕವಾಗಿ ಏನೋ ಸಮಸ್ಯೆ ಇದೆ, ಈ ಥರದ್ದೆಲ್ಲ ಇಲ್ಲ ಅಂತ ಕೂಡ ವರದಿ ಕೊಡಬಹುದಾಗುತ್ತೆ ಅವರು. ಸೊ ಕೋರ್ಟ್ಗೆ ಸಲ್ಲಿಕೆ ಮಾಡಿದೆ. ವರದಿಲಿ ಏನು ಹೇಳಿದ್ದಾರೆ ವೆಯ್ಟ್ ಮಾಡೋಣ. ಅದಕ್ಕೆ 59th CCH ನ್ಯಾಯಾಲಯಕ್ಕೆ ವರದಿ ಸಲ್ಲಿಕೆಯಾಗಿದೆ. ಜೈಲು ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ವರದಿ ಪರಿಶೀಲನೆ ಮಾಡಿದ್ದಾರೆ ಜಡ್ಜ್. ಬಳಿಕ ವರದಿಯ ಪ್ರತಿ ಪಡೆದುಕೊಂಡು ಓದಿದ್ದಾರೆ ದರ್ಶನ್ ಪರ ವಕೀಲ ಹಶ್ಮತ್ ಪಾಷಾ.